ಮಂಗಳ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಟೊಮೆಟೊ ಬಾತ್ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿರಿ. ಈಗ ನಾನು ಮಸಾಲ ರುಬ್ಕೊಳಕ್ಕೆ ಟೊಮೆಟೊ ಬಾತಿಗೆ ಒಂದು 5-6 ಬೆಳ್ಳುಳ್ಳಿ ಹೆಸರು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಪುದೀನ ಹಾಕ್ತಾಯಿದ್ದೀನಿ. ನಿಮಗೆ ಫ್ಲೇವರ್ ಚೆನ್ನಾಗಿರಲಿ ಅಂದರೆ ನೀವು ಜಾಸ್ತಿ ಹಾಕ್ಕೊಡ್ರಿ, ಬೇಕಂದ್ರೆ. ನಾನೊಂದು ಸ್ವಲ್ಪ ಕೊತ್ತಂಬರಿನೂ ಹಾಕ್ತಾಯಿದ್ದೀನಿ. ಈಗ ನಾನು 1 ಇಂಚಷ್ಟು ಅಲ್ಲ ಹಾಕ್ತಾಯಿದ್ದೀನಿ. ಇದಕ್ಕೆ ನಾವು ಟೊಮೆಟೊ ಬಾತಿಗೆ ಸ್ವಲ್ಪ ಪೇಸ್ಟ್ ಮಾಡಿ ಹಾಕಿದ್ರೇ ಚೆನ್ನಾಗಿ ಅನಿಸುತ್ತೆ. ನಾನು 1 ಈರುಳ್ಳಿ ತೊಗೊಂಡಿದ್ದೀನಿ, 2 ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ, 2 ಟೊಮೆಟೊ ಹೆಚ್ಚಿರೋ ತೊಗೊಂಡಿದ್ದೀನಿ. ಈ ಥರ ನುಣ್ಣಗೆ ರುಬ್ಕೊಳಂಬ್ರಿ. ಈಗ ನಾನು ರುಬ್ಬಿದ್ದೀನಿ ನೋಡ್ರಿ. ಈಗ ನಾನು ಕುಕ್ಕರ್ ಬಿಸಿಗಿಟ್ಟೀನಿ. ಈಗ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕ್ತಾಯಿದ್ದೀನಿ. ಈಗ ಇಷ್ಟು ಸಾಕು. ಈಗ ಇದು ಎಣ್ಣೆ ಕಾಯಿಲಿ. ಈಗ ನಾನೊಂದು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ, 1/4 ಸ್ಪೂನಷ್ಟು. 1/4 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಈಗ ಇವು ಸ್ವಲ್ಪ ಚಟಪಟ ಆಗಲಿ. ಈಗ ಇವು ಚಟಪಟ ಅಂತ ಇದ್ದಾವೆ. ನಾ ಕರಿಬೇವು ಹಾಕ್ತೀನಿ. ಈಗ ನಾನೊಂದು ಸ್ವಲ್ಪ ಬಟಾಣಿ ಹಾಕ್ತಾಯಿದ್ದೀನಿ. ಈಗ ನಾನು ಇದರಲ್ಲೇ ಈ ಉಳ್ಳಾಗಡ್ಡೆ ಹಾಕ್ತೀನಿ. ದೊಡ್ಡದೊಂದು ಉಳ್ಳಾಗಡ್ಡೆ ಹೆಚ್ಚಿಟ್ಕೊಂಡಿದ್ದೀನಿ, ಆ ಉಳ್ಳಾಗಡ್ಡೆ ಹಾಕ್ತೀನಿ. ನಾನೊಂದು 5ರಿಂದ 6 ಟೊಮೆಟೊ ಹಚ್ಕೊಂಡಿದ್ದೀನಿ. ಟೊಮೆಟೊನ ಹಾಕ್ತಾಯಿದ್ದೀನಿ. ಒಂದು 6 ಟೊಮೆಟೊ ಹಾಕಿ ನೀವು, ಚೆನ್ನಾಗಿರುತ್ತೆ. ಇದನ್ನ ಸ್ವಲ್ಪ ಈ ಥರ ಕೈ ಹಾಕಿರಿ. ಇದು ಚೆನ್ನಾಗಿ ಬೆಳೀಲಿ. ಈಗ ನಾನು ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕೊತ್ತಂಬರಿ ಎಲ್ಲದನ್ನು ಹಾಕಿ ರುಬ್ಬಿದ್ದೀನಲ್ಲ. ಈಗ ಇದೊಂದು ಸ್ವಲ್ಪ ಬಂದರೆ ಇದರಲ್ಲೇ ಹಾಕ್ಬಿಡ್ತೀನಿ. ನಾನು ಅಲ್ಲ ಬೆಳ್ಳುಳ್ಳಿ ಅದರಲ್ಲಿ ಹಾಕಿರೋದ್ರಿಂದ ನಾನು ಇದಕ್ಕೆ ಹಾಕಿಲ್ಲ. ಈಗ ಇದು ಚೆನ್ನಾಗಿ ಬೆಂದಿದೆ. ನಾನು ಇದರಲ್ಲಿ ರುಬ್ಬಿರೋದನ್ನು ಹಾಕ್ತೀನಿ. ಈಗ ಸ್ವಲ್ಪ ಖಾರ, ಅರಿಶಿನ, ಉಪ್ಪು ಹಾಕೋಣ. ನಾನು 1/4 ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ನಾನೀಗ 1-2 ಸ್ಪೂನ್ ಖಾರ ಹಾಕ್ತೀನಿ. ನಿಮ್ಗೆ ಖಾರ ನಿಮ್ಮ ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ರಿ. ಈಗ ನಾನು ಇದಕ್ಕೆ ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ನಾನು ಇಷ್ಟು ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ರಿ ನೋಡಿಕೊಂಡು. ಈಗ ಇದು ನಾನು ಮಾಡ್ತಾ ಇರೋದು 1.5 ಪಾವ್ ಅಕ್ಕಿಗೆ ನಾನು ಈ ಅಳತೆಯಲ್ಲಿ ಮಾಡ್ತಾಯಿದ್ದೀನಿ. ನೀವು ಗ್ರೇವಿ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿ ಅನ್ಸುತ್ತೆ ರೈಸ್. ಈಗ ಇದು ಬೆಂದಿದೆ. ಇದರಲ್ಲಿ ಈಗ ಅಕ್ಕಿ ಹಾಕ್ಕೊಳಂದ್ರೆ ಈಗ ನಾನು 1 ಕಪ್ಪಷ್ಟು ಬಾಸುಮತಿ ಅಕ್ಕಿ ಹಾಕ್ತಾಯಿದ್ದೀನಿ. ಇವನು ಇದೇ ಥರ ಹಾಕಿ ಸ್ವಲ್ಪ ಹುರಿಯೋಣ ಇದರಲ್ಲಿ. ಈಗ ನಾನು 1.5 ಪಾವಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ. ಈಗ ಅಕ್ಕಿನೂ ಚೆನ್ನಾಗಿ ಕೈ ಆಡಿಸೋಣ. ಈಗ ನೀವು 1 ಅಕ್ಕಿಗೆ 2 ನೀರಷ್ಟು ಹಾಕ್ರಿ, ಸಾಕಾಗುತ್ತೆ. 2ಕ್ಕೆ ಸ್ವಲ್ಪ ಕಡಿಮೆ ಅನ್ನಂಗೆ ಹಾಕಿದ್ರಿ ಅನ್ನ ಉದುರಾಗಿ ಚೆನ್ನಾಗಾಗುತ್ತೆ. ಸ್ವಲ್ಪ ಮೆತ್ತಗೆ ಬೇಕನ್ನೋರು 2 ಹಾಕ್ಕೊಡ್ರಿ. ಈಗ ನಾನು ಎಲ್ಲದನ್ನು ತೊಳೆದು ಹಾಕ್ತೀನಿ, ರುಬ್ಬಿರೋದು ಅಕ್ಕಿದು. ಈಗ ನಾನು 2 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಈಗ ನೋಡ್ರಿ, ಇಷ್ಟು ಅಳತೆ ಇರಲಿ. ಈಗ ಇದನ್ನು ಕುಕ್ಕರ್ ಕ್ಲೋಸ್ ಮಾಡೋಣ, 2 ವಿಸಿಲ್ ಹೊಡ್ಸೋಣ. ಈಗ ನಾನು ಕುಕ್ಕರ್ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ, 2 ವಿಸಿಲ್ ಹೊಡಿಲಿ. ಈಗಿದು ಈಗ ಕುಕ್ಕರ್ ಪೂರ್ತಿಯಾಗಿ ಪ್ರೆಷರ್ ಹೋಗಿದೆ. ಓಪನ್ ಮಾಡೋಣ.
ಈಗ ನೋಡ್ರಿ ಈ ಥರ ಆಗಿದೆ. ಈಗ ಇದನ್ನು ನೀಟಾಗಿ ಕಲಸಮ್ಮ. ನೋಡ್ರಿ ಈ ಥರ ಮಾಡಿದ್ರೆ ಟೊಮೆಟೊ ಬಾತ್ ರೆಡಿ. ನೋಡ್ರಿ ಗ್ರೇವಿ ಹಾಕೋದ್ರಲಿಂದ ಈ ಥರ ಅನ್ನನೂ ಕಲರ್ ಚೆನ್ನಾಗಿ ಬರುತ್ತಾ, ಟೇಸ್ಟು ಚೆನ್ನಾಗಿರುತ್ತಾ. ಈ ಟೊಮೆಟೊ ಬಾತ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ನನ್ನ ವಿಡಿಯೋಗಳಿಗೆಲ್ಲ ಸಬ್ಸ್ಕ್ರೈಬ್ ಆಗ್ರಿ. ಧನ್ಯವಾದಗಳು.